ಮಂಗಳೂರು ಜಿಲ್ಲೆಯ ಅಭಿವೃದ್ಧಿಗಾಗಿ ಬೌದ್ಧಿಕ ಮತ್ತು ತಾಂತ್ರಿಕ ಸಲಹೆ ಸಹಕಾರ ಪಡೆಯುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸೂರತ್ಕಲ್ನ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆಯೊಂದಿಗೆ ಔಪಚಾರಿಕವಾಗಿ ತಿಳುವಳಿಕೆ ಒಪ್ಪಂದ ಮಾಡಿಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಿನ್ನೆ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಮತ್ತು ಎನ್ಐಟಿಕೆ ಸೂರತ್ಕಲ್ ನಿರ್ದೇಶಕ ಪ್ರೊಫೆಸರ್ ಬಿ ರವಿ ಪರಸ್ಪರ ಒಡಂಬಡಿಕೆಗೆ ಸಹಿ ಹಾಕಿದರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್, ಸ್ಮಾರ್ಟ್ ಸಿಟಿ ಆಯುಕ್ತ ರಾಜು, ಮಂಗಳೂರು ನಗರ ಪಾಲಿಕೆ ಆಯುಕ್ತ ರವಿಚಂದ್ರ ನಾಯಕ್, ಎನ್ಐಟಿಕೆ ನಿರ್ದೇಶಕ ಪ್ರೊಫೆಸರ್ ಬಿ ರವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಜಿಲ್ಲಾಡಳಿತದ ವಿಶಾಲ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಈ ಒಪ್ಪಂದ ರೂಪುಗೊಂಡಿದೆ. ಸಕಾರಾತ್ಮಕ ಅಭಿವೃದ್ಧಿಪಡಿಸುವಲ್ಲಿ ಪ್ರತಿಭಾನ್ವಿತ ನಾಗರಿಕರನ್ನು ಪರಿಣಾಮಕಾರಿಯಾಗಿ ಪಾಲ್ಗೊಳ್ಳುವಂತೆ ರೂಪಿಸುವ ಮತ್ತು ಪ್ರಾಯೋಗಿಕವಾಗಿ ನಡೆಸುವ ತಿಳುವಳಿಕೆ ಒಪ್ಪಂದ ಇದಾಗಿದೆ. ಜಿಲ್ಲಾಡಳಿತದ ಸಮಗ್ರ, ಪಾರದರ್ಶಕ ಮತ್ತು ನಾವೀನ್ಯತೆ ನೇತೃತ್ವದ ಆಡಳಿತಕ್ಕೆ ಪೂರಕವಾಗಲಿದ್ದು ಸ್ಥಳೀಯ ಅಭಿವೃದ್ಧಿಯೊಂದಿಗೆ ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. Which we are lucky enough to be having in our district. So NITK has been part of a lot of innovation and producing a lot of stalwarts who are been achieving a lot of things across the world. NITK ನಿರ್ದೇಶಕ ಪ್ರೊಫೆಸರ್ ಬಿ ರವಿ ಈ ಸಹಯೋಗ ಮಂಗಳೂರಿಗೆ ಪ್ರಯೋಜನವಾಗುವಂತೆ ಸಂಶೋಧನೆ ಮತ್ತು ನೂತನ ತಾಂತ್ರಿಕತೆಯನ್ನು ಬಳಸಿಕೊಳ್ಳುತ್ತದೆ. ಪರಿಣಾಮಕಾರಿ ಪರಿಹಾರಗಳನ್ನು ರಚಿಸಲು ಮಂಗಳೂರು ನಗರ ಪಾಲಿಕೆಯೊಂದಿಗೆ ಕೆಲಸ ಮಾಡಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. And you also know that Mangalore has a lot of potential. We Indians are very modest people. Mangaloreans are extra modest people. A lot of good things are there, but no one wants to talk about it.